ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರಿಯಾ. ನಾನು ನ್ಯೂಜಿಲೆಂಡಿಂದ ವ್ಲಾಗ್ ಮಾಡ್ತಾ ಇರ್ತೀನಿ. ಈ ಹಳ್ಳಿಗಳಲ್ಲಿ ಬುಧವಾರ ಶನಿವಾರ ಇಲ್ಲ ಅಂತ ಅಂದರೆ ಮಂಗಳವಾರ ಶನಿವಾರ ಸಂತೆ ನಡೀತಾ ಇರುತ್ತೆ. ಇದ್ರ ಬಗ್ಗೆ ನೀವೆಲ್ಲ ನೋಡಿರ್ತೀರಾ, ಕೇಳಿರ್ತೀರಾ. ಅದೇ ರೀತಿ ನ್ಯೂಜಿಲೆಂಡಲ್ಲೂ ಕೂಡ ಸಂತೆ ಇದೆ ಅಂದರೆ ನಂಬ್ತೀರಾ? ಎಸ್, ಖಂಡಿತ ನಂಬಲೇಬೇಕು. ಯಾಕೆ ಅಂತ ಅಂದರೆ ಇಲ್ಲಿ ಇದನ್ನು ನ್ಯೂಜಿಲೆಂಡ್ ಸಂತೆ ಅಂತಲೇ ಕರೀತಾರೆ. ಈ ಸಂತೆ ಪ್ರತಿ ಶನಿವಾರ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಇಲ್ಲಿನ ರೈತರು ಅವರು ಬೆಳೆದಿರೋಂತಹ ಸೊಪ್ಪಾಗಿರಲಿ, ತರಕಾರಿ ಆಗಿರಲಿ ಇಲ್ಲಿ ಬಂದು ಕಡಿಮೆ ರೇಟಲ್ಲಿ ಮಾರ್ತಾರೆ. ಇಲ್ಲಿನ ಸಂತೆ ಯಾವ ಥರ ಇರುತ್ತೆ, ಏನೇನು ಸಿಗುತ್ತೆ, ಹಾಗೆ ಇಲ್ಲಿನ ಬೆಲೆ ಎಷ್ಟಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಒಂದು ನ್ಯೂಜಿಲೆಂಡ್ ಡಾಲರ್ ಅಂತ ಅಂದರೆ 50 ರೂಪಾಯಿ. ನಮ್ಮಲ್ಲಿ ಹೆಂಗೆ 50 ಪೈಸೆ 25 ಪೈಸೆ ಅಂತ ಹೇಳ್ತಾರೋ ಇಲ್ಲಿ ಸೆಂಟ್ಸ್ ಅಂತ ಕರೀತಾರೆ. ಇದೇ ನ್ಯೂಜಿಲೆಂಡ್ ಸಂತೆ. ಇದೇ ರೀತಿ ಒಂದು 8-10 ತರಕಾರಿ ಮಳಿಗೆಗಳೇ ಇರುತ್ತೆ. ಒಂದೊಂದಾಗಿ ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇದು ಲೆಟಿಸ್ 1.9 ಇನ್ ಡಾಲರ್ ಅಂದರೆ $1.99, ಆಲ್ಮೋಸ್ಟ್ $2 ಆಗುತ್ತೆ. ಅಂದರೆ ಇಂಡಿಯನ್ ರುಪೀಲಿ 100 ರೂಪಾಯಿ ಆಗುತ್ತೆ. ಇಲ್ಲಿ ರೆಡ್ ಕ್ಯಾಬೇಜ್ ಹಾಗೆಯೇ ನಾರ್ಮಲ್ ಕ್ಯಾಬೇಜ್ ಕೂಡ ಸಿಗುತ್ತೆ. ಇದಕ್ಕೆ ಇವೆರಡಿಗೂ ಕೂಡ 250 ರೂಪಾಯಿ ಒಂದಕ್ಕೆ. ನೆಕ್ಸ್ಟು ಹಾಗಲಕಾಯಿಗೆ 850 ರೂಪಾಯಿ ಪರ್ kg. ಬೀಟ್ರೂಟ್ 200 ರೂಪಾಯಿ ಪರ್ kg. ತೆಂಗಿನಕಾಯಿ 175 ರೂಪಾಯಿ ಒಂದಕ್ಕೆ. ಹಾಗೆ ನಿಂಬೆಹಣ್ಣು ನೋಡೋದಾದರೆ 350 ರೂಪಾಯಿ ಪರ್ kg ಆಗುತ್ತೆ. ಪಾಲಕ್ ಆದರೆ 150 ರೂಪೀಸ್ ಒಂದು ಕಟ್ಟಿಗೆ. ಹಾಗೆಯೇ ಬ್ರೊಕೋಲಿಲಿ ತುಂಬ ಚೀಪ್ ಅಂತಲೇ ಹೇಳ್ಬೋದು, 125 ರೂಪೀಸ್ ಒಂದಕ್ಕೆ. ಹಾಗೆಯೇ ಈ ನಮ್ಮ ಮಲೆನಾಡು ಕಡೆಯಲ್ಲೆಲ್ಲ ಕೆಸು ಅಂತ ಎಲೆಗಳು ಸಿಗುತ್ತೆ, ಇದರಿಂದ ಪತ್ರೊಡೆ ಅಂತ ಮಾಡ್ತಾರೆ. ಇದು ಕೂಡ ಇಲ್ಲಿ ಸಿಗುತ್ತೆ. ಇದು 250 ರೂಪಾಯಿ ಒಂದಕ್ಕೆ. ಹಾಗೆ ಸ್ಪ್ರಿಂಗ್ ಆನಿಯನ್ 75 ರೂಪಾಯಿ ಒಂದು ಕಟ್ಟಿಗೆ. ಸೌತೆಕಾಯಿ ಆದರೆ 350 ರೂಪಾಯಿ ಪರ್ kg. ಕ್ಯಾಪ್ಸಿಕಮ್ 1 ತೊಗೊಂಡ್ರೆ 75 ರೂಪಾಯಿ, ಆದರೆ 4 ತೊಗೊಂಡ್ರೆ 250 ರೂಪಾಯಿ ಆಗುತ್ತೆ. ಹಾಗೆಯೇ ಇಲ್ಲಿ ಬೇಬಿ ಕ್ಯಾರೆಟ್ಸ್ ಅಂತ ಸಿಗುತ್ತೆ, 150 ರೂಪಾಯಿ ಒಂದು ಕಟ್ಟಿಗೆ. ಬಾಳೆಹಣ್ಣು ಕೂಡ ಸಿಗುತ್ತೆ 125 ರೂಪಾಯಿಗೆ ಒಂದು ಬಂಚು. ಬೆಂಡೆಕಾಯಿ ಆ್ಯಕ್ಚುಲಿ ತುಂಬಾ ಜಾಸ್ತಿ ಇದೆ, 650 ರೂಪಾಯಿ ಪರ್ kg. ಪ್ಯಾಷನ್ ಫ್ರೂಟ್ಗೆ 1250 ರೂಪಾಯಿ ಪರ್ kg. ಹಾಗೆ ಇಲ್ಲಿ ಕಿವಿ ಫ್ರೂಟ್ ತುಂಬಾ ಫೇಮಸ್ಸು. ರೆಡ್ ಕಿವಿ ಅಂತಲೂ ಸಿಗುತ್ತೆ, ಗ್ರೀನ್ ಕಿವಿ ಅಂತಲೂ ಸಿಗುತ್ತೆ. ಸೊ ಇದು 200 ರೂಪಾಯಿ. ಬ್ಲೂಬೆರ್ರಿ 350 ರೂಪೀಸ್ ಒಂದು ಪ್ಯಾಕೆಟ್ಗೆ. ಡ್ರ್ಯಾಗನ್ ಫ್ರೂಟ್ ಅಂತ ಸಿಗುತ್ತೆ, ಇದು ಒಂದಕ್ಕೆ 250 ರೂಪಾಯಿ. ಮಾವಿನ ಹಣ್ಣು 175 ರೂಪಾಯಿ ಪರ್ kg. ಬದನೆಕಾಯಿ 175 ರೂಪಾಯಿ ಒಂದಕ್ಕೆ. ಹಾಗೆಯೇ ಚೆರ್ರಿ ಟೊಮ್ಯಾಟೊ ಅಂತ ಬರುತ್ತೆ, 250 ರೂಪಾಯಿ ಒಂದು ಪ್ಯಾಕೆಟ್. ಇದನ್ನು ಪಿಜ್ಜಾಗೆಲ್ಲ ಯೂಸ್ ಮಾಡ್ಬೋದು. ಹಾಗೆಯೇ ಥಾಯ್ ಜಿಂಜರ್, ಈ ಥರ ದೊಡ್ಡ ಜಿಂಜರ್ ಸಿಗುತ್ತೆ, 650 ರೂಪಾಯಿ ಪರ್ kg ಆಗುತ್ತೆ. ಬೆಳ್ಳುಳ್ಳಿ ಈ ಥರ ಪ್ಯಾಕೆಟಲ್ಲಿ ಸಿಗುತ್ತೆ, 150 ರೂಪಾಯಿ ಒಂದು ಪ್ಯಾಕೆಟ್ಗೆ. ಹಾಗೆಯೇ ಹೂಕೋಸು ಅಷ್ಟೇ 150 ರೂಪಾಯಿ ಒಂದಕ್ಕೆ. ಹಾಗೆಯೇ ಕ್ಯಾರೆಟ್
ನೋಡೋದಾದರೆ 150 ರುಪೀಸ್ 1 kgಗೆ. ಆಲೂಗಡ್ಡೆ 175 ರೂಪಾಯಿ 1 kgಗೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಕಿತ್ತಳೆ ಹಣ್ಣು 150 ರೂಪಾಯಿ ಪರ್ kg. ಮೂಸಂಬಿ ಹಣ್ಣು 350 ರೂಪಾಯಿ ಪರ್ kg ಆಗುತ್ತೆ. ಸೇಬು 125 ರೂಪಾಯಿ ಪರ್ kg. ಪಿಯರ್ಸ್ ಹಣ್ಣು ಅಂತ ಇಲ್ಲಿ ಸಿಗುತ್ತೆ, ಇದು 150 ರೂಪಾಯಿ ಪರ್ kg ಆಗುತ್ತೆ. ಗ್ರೀನ್ ಆ್ಯಪಲ್ 100 ರುಪೀಸ್ ಪರ್ kg. ಬೀನ್ಸ್ ಆ್ಯಕ್ಚುಲಿ ತುಂಬ ಜಾಸ್ತಿ ಇದೆ, 250 ರೂಪಾಯಿ ಪರ್ kg ಆಗುತ್ತೆ. ಟೊಮ್ಯಾಟೊ 350 ರೂಪಾಯಿ ಪರ್ kg. ಮೂಲಂಗಿ ಆ್ಯಕ್ಚುಲಿ ಈ ಥರ ಇಷ್ಟು ದಪ್ಪ ಇರೋ ಮೂಲಂಗಿ ಇಲ್ಲಿ ಸಿಗುತ್ತೆ, 150 ರೂಪಾಯಿ ಒಂದಕ್ಕೆ. ಗೆಣಸು 400 ರೂಪಾಯಿ ಪರ್ kg. ಹಾಗೆ ವೈಟ್ ಆನಿಯನ್, ನಾರ್ಮಲ್ ಆನಿಯನ್ ಎರಡೂ ಕೂಡ ಸಿಗುತ್ತೆ, 150 ರುಪೀಸ್ ಪರ್ kg ಆಗುತ್ತೆ. ಕೊತ್ತಂಬರಿ ಸೊಪ್ಪು 75 ರೂಪಾಯಿ ಒಂದು ಕಟ್ಟಿಗೆ. ನಮ್ಮ ಕಡೆಯಲ್ಲೆಲ್ಲ 5 ರೂಪಾಯಿ 10 ರೂಪಾಯಿಗೆ ಒಂದು ಕಟ್ಟು ಸಿಗುತ್ತೆ, ನಾವು ಅದನ್ನೇ ಜಾಸ್ತಿ ಅಂತ ಅಂತೀವಿ. ಕಲ್ಲಂಗಡಿ 150 ರೂಪಾಯಿ ಪರ್ kg. ಹಾಗೆಯೇ ಅರಿಶಿಣದ ಎಲೆಗಳು ಕೂಡ ಸಿಗುತ್ತೆ, 175 ರೂಪಾಯಿ ಒಂದಕ್ಕೆ. ನವಿಲುಕೋಸು 150 ರೂಪಾಯಿ ಆಗುತ್ತೆ. ಇವಾಗ ಮನೆಗೆ ಏನೇನು ಬೇಕೋ ಎಲ್ಲ ತೊಗೊಂಬಂದಿದ್ದೀವಿ, ಒಂದೊಂದಾಗಿ ತೋರಿಸ್ತೀನಿ ಏನು ತೊಗೊಂಬಂದಿದ್ದೀವಿ ಅಂತ. ಸೊ ಇಷ್ಟು ಐಟಮ್ಸ್ನ ನಾವು ಸಂತೆಯಿಂದ ತೊಗೊಂಬಂದ್ವಿ. ಇಷ್ಟು ಐಟಮ್ಸ್ಗೆ ನಮಗೆ ಸಂತೆಯಲ್ಲಿ $15 ಆಯಿತು. ಅದೇ ನಾವು ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ ಅಂತಾದರೆ $35ರಿಂದ $40 ಆಗುತ್ತೆ. ಹಾಗೆಯೇ ಈ ಕ್ಯಾಪ್ಸಿಕಮ್ ನೋಡ್ತಾ ಇದ್ದೀರಲ್ಲ, ಇದು ಸಂತೆಯಲ್ಲಿ $5 ಆಗುತ್ತೆ. ಆದರೆ ಇದೇ ಸೂಪರ್ ಮಾರ್ಕೆಟಲ್ಲಿ $9ರಿಂದ $10 ಕೊಡಬೇಕಾಗತ್ತೆ. ಹಾಗೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸೂಪರ್ ಮಾರ್ಕೆಟಲ್ಲಿ ಒಂದು ಹೂಕೋಸು ತಂದಿದ್ದೆ. ಅದರಲ್ಲಿ ಒಂದು ಫ್ಲೋರೆಟ್ಟಲ್ಲಿ 100ಕ್ಕಿಂತ ಜಾಸ್ತಿನೇ ಹುಳುಗಳು ಸಿಕ್ತು. ಆದರೆ ಇಲ್ಲಿ ಬ್ರೊಕೋಲಿ ಆಗಿರಲಿ ಅಥವಾ ಹೂಕೋಸ್ ಆಗಿರಲಿ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತು ಯಾವುದೇ ಹುಳುಗಳು ಸಿಗೋದೇ ಇಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ವಿಂಟರಲ್ಲಿ ಟೆಂಪ್ರೇಚರ್ ಯಾವ ಥರ ಇರುತ್ತೆ ಅಂದರೆ 9 to 15 ಡಿಗ್ರಿ ಇರುತ್ತೆ. ಈ ಕೋಲ್ಡ್ ಕ್ಲೈಮೇಟಲ್ಲಿ ಹುಳುಗಳು ಬದುಕೋದೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇದೆಲ್ಲ ಎಲೆಕೋಸು ಆಗಿರಲಿ ಹೂಕೋಸು ಇದು ಯಾವುದಕ್ಕೂ ಕೂಡ ಅಷ್ಟೊಂದು ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ, ಫ್ರೆಶ್ ಆಗಿರುತ್ತೆ, ಹುಳುಗಳು ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಈ ಸಂತೆಗಳಲ್ಲಿ ಸೂಪರ್ ಮಾರ್ಕೆಟಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಬೆಲೆಯಲ್ಲೇ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನು ಅಡ್ವಾಂಟೇಜು ಅಂತ ಅಂದರೆ ಈ ಸೂಪರ್ ಮಾರ್ಕೆಟಲ್ಲಿ ಈ ಯಾವುದೇ ಆಗಿರಲಿ ಐಟಮ್ಸು ಅದು ಇಟ್ಟು ತುಂಬ ದಿನ ಆಗಿರುತ್ತೆ ಮತ್ತು ಫ್ರೀಝರಲ್ಲಿ ಇಟ್ಟಿರ್ತಾರೆ. ಆದರೆ ಈ ಸಂತೆಗಳಲ್ಲಿ ಆ ಥರ ಅಲ್ಲ, ಡೈರೆಕ್ಟ್ ಏನು ಹೇಳ್ತಾರೆ ಫಾರ್ಮ್ ಹೌಸಿಂದನೇ ಬಂದಿರುತ್ತೆ, ಹಾಗಾಗಿ ಫ್ರೆಶ್ ಕೂಡ ಇರುತ್ತೆ. ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿ ತನಕ